ಮತ್ತೊಮ್ಮೆ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಸಿ ಮಂಜುಳಾ ಅವರ ಮೇಲೆ ಆರೋಪ ಒಂದು ಕೇಳಿ ಬಂದೈತಿ. ಇವರು ಕುವೆಂಪು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಆಗ್ಯಾರ. ಈ ಸಿಂಡಿಕೇಟ್ ಮೀಟಿಂಗಿಗೆ ಬರಾಕ ತಮ್ಮ ಇಲಾಖೆ ಕಾರನ್ನು ಬಳಸ್ಕೊಂಡಾರಂತ. ಅಲ್ದ ಅದಕ್ಕೆ ವಿಶ್ವವಿದ್ಯಾಲಯದಿಂದ ಪ್ರಯಾಣ ಭತ್ಯೆ ಸಹಿತ ತಗೊಂಡು ಸಾವಿರಾರು ರೂಪಾಯಿ ತಿಂದ ಆರೋಪ ಕೇಳಿ ಬಂದೈತಿ. ಈ ಸದಸ್ಯರ ಭತ್ಯೆನ ವಿಶ್ವವಿದ್ಯಾಲಯ ಮೊದಲಿಂದಲೂ ನೀಡಾಕತ್ತೈತಿ. ಆದ್ರೆ ಮಂಜುಳಾ ಅವರು ಆಯೋಗ ಅಧ್ಯಕ್ಷರಾದ ಮೇಲೆ ಇವರು ಸರ್ಕಾರಿ ಕಾರ್ನ್ಯಾಗ ಮೀಟಿಂಗಿಗೆ ಬರ್ತಿದ್ರಂತ. ಅಷ್ಟೇ ಅಲ್ಲ, ಆಯೋಗದಿಂದ ಇಲ್ಲಿ ತನಕ ಪ್ರಯಾಣದ ಭತ್ಯೆ ಅಂತ ಹೇಳಿ 1,02,800 ರೂಪಾಯಿ ಖರ್ಚು ಮಾಡ್ಯಾರಂತ. ಈ ಎಲ್ಲ ವಿವರನ ಮಾಹಿತಿ ಹಕ್ಕು ಕಾಯ್ದೆ ಮುಖಾಂತರ NSUI ಅಧ್ಯಕ್ಷ ಮಧುಸೂದನ್ ತಗೊಂಡು ಇವ್ರ ಮೇಲೆ ಆರೋಪ ಮಾಡ್ಯಾರ. ಇಲ್ಲೊಂದು ಗುಡಿ ಐತಿ. ಭಕ್ತರು ಬೇಕಾದ ಬೇಡಿಕೆಯನ್ನು ಇಟ್ಟು ದೇವಿ ಮುಂದೆ ನಿಂತು ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕಂತ. ದೇವಿ ಅರ್ಚಕನ ಮೂಲಕ ಪ್ರಸಾದ ಕೊಡ್ತಾಳಂತ. ಇಂಥ ಪವಾಡ ನಡೆಯುವುದು ಉತ್ತರ ಕನ್ನಡ ಜಿಲ್ಲಾ ಹೊನ್ನಾವರ ತಾಲೂಕಿನ ಬಳಕೂರು ಗ್ರಾಮದ ನೀಲಕೋಡದ ಯಕ್ಷ ಚೌಡೇಶ್ವರಿ ದೇವಿ ಸನ್ನಿಧಿಯಾಗಂತ. ಇಲ್ಲಿನ ಅರ್ಚಕ ಮಹದೇವ ಅನ್ನೋರ ಮೂಲಕ ದೇವಿ ಭಕ್ತರ ಇಷ್ಟಾರ್ಥ ಈಡೇರಿಸ್ತಾಳಂತ. ದರಾ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ದರಾ ಅಮಾಶಿ ಹುಣ್ಣಿಮೆ ದಿನ ವಿಶೇಷ ಪೂಜಾ ಸಹಿತ ನಡೀತೈತಿ. ನಿಮ್ ಮನ್ಸ್ಯಾಗ ಏನೈತೋ ಅದನ್ನ ಕೇಳ್ಕೊಂಡು ಕೈ ಮುಕ್ಕೊಂಡು ನಿಂತ್ರೆ ಸಾಕು, ಅದು ಆ ದೇವಿಗೆ ಗೊತ್ತಾಕೇತಿ. ಅರ್ಚಕನ ಮೂಲಕ ದೇವಿ ಹೂವಿನ ರೂಪದ ಪ್ರಸಾದ ಕೊಡ್ತಾಳ. ಇಂಥ ಪವಾಡ ನಡೆಯೋದು ಉತ್ತರ ಕನ್ನಡ ಜಿಲ್ಲಾ ಹೊನ್ನಾವರ ತಾಲೂಕಿನ ಬಳಕೂರಿನ ನೀಲ್ಕೋಡ್ ಗ್ರಾಮದಾಗ. ಇಲ್ಲಿ ಯಕ್ಷ ಚೌಡೇಶ್ವರಿ ದೇವಿ ಶಕ್ತಿ ಸ್ವರೂಪಿಣಿ. ಈ ದೇವಿ ಮುಂದ ಮನಸ್ನಾಗ ಪ್ರಾರ್ಥನೆ ಮಾಡ್ಕೊಂಡ್ರ ದೇವಿ ತನ್ನ ತಲೆ ಮ್ಯಾಲಿನ ಹೂವನ್ನ ಪ್ರಸಾದ ರೂಪದಾಗ ಕೊಡ್ತಾಳ. ಇಲ್ಲಿಗೆ ಬಂದು ಯಾರೂ ನೊಂದು ವಾಪಸ್ ಹೋಗಿಲ್ಲ. ಭಕ್ತರ ಇಷ್ಟಾರ್ಥಕ್ಕೆ ತಕ್ಕಂಗ ದೇವಿ ಅನುಗ್ರಹ ನೀಡ್ತಾಳ. ಹಿಂಗಾಗಿ ಹೊನ್ನಾವರ ಅಷ್ಟ ಅಲ್ದ ಉತ್ತರ ಕನ್ನಡ ಜಿಲ್ಲಾ ಸೇರಿದಂಗ ರಾಜ್ಯದ ಬ್ಯಾರೆ ಬ್ಯಾರೆ ಕಡೆಯಿಂದನೂ ಬರಾಕತ್ತಾರ. ಕಷ್ಟಗಳನ್ನು ತುಂಬ ಕಷ್ಟಗಳಿದ್ದು ಎಲ್ಲ ಕಷ್ಟಗಳು ಪರಿಹಾರ ಆಯಿತು. ಬಟ್ಟೆ ಅಂಗಡಿ ಮಾಡಬೇಕಂತ ಇದ್ದೀನಿ. ಈಗ ಅದು ನೆರವೇರ್ತಾ ಇದೆ. ಈಗಾಗಲೇ ಇಲ್ಲಿ ನಂಬ್ಕೊಂಡು ಬಂದಂಥ ಎಲ್ಲ ಭಕ್ತರನ್ನು ದೇವಿ ಕಾಪಾಡ್ತಾಳೆ. ನಂಬಿಕೆ ಮುಖ್ಯ. ನಂಬಿಕೆ ಇದ್ದರೆ ಎಲ್ಲವನ್ನು ಅನುಭವಿಸ್ಬೋದು. ದೇವ್ರು ಏನೇ ಬೇಡಿದ್ರು ಕೊಡ್ತಾಳೆ ಅನ್ನೋ ನಂಬಿಕೆ ನಮಗೂ ಇದೆ. ಎಲ್ಲ ಭಕ್ತರಿಗೂ ನಂಬಿಸ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಈಗ ಸುತ್ತಮುತ್ತಲಿನವರೆಲ್ಲ ಬಂದದ್ದು ಅದೇ ರೀತಿಯಲ್ಲಿ ಹೇಳ್ತಾರೆ. ಮತ್ತು ಕೇವಲ ಪ್ರಸಾದ ಕೊಡೋದು ಮಾತ್ರ ಅಲ್ಲ, ಅಲ್ಲಿ ಅವರಿಗೆ ಅಷ್ಟು ಒಳ್ಳೇದಾಗಿ ಅದಕ್ಕಿಂತ 10 ಪಟ್ಟಲ್ಲಿ ಜನ ಬರ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಅಬ್ಲಿಗೇಷನ್ಸ್ ಇಲ್ಲ, ಅದು ಮಾಡಬೇಕು ಇದು ಮಾಡಬೇಕು ಅಂತೇಳಿ ಭಕ್ತಿಯಿಂದ ಬಂದ್ಕೊಂಡು ಇಲ್ಲಿ ಪೂಜೆ ಮತ್ತು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಅದೇ ಅವರಿಗೆ ಸಿದ್ಧಿ ಆಗ್ತದೆ. ಇದು ವಿಶೇಷ ಅಂತ ನಾವು ಭಾವಿಸಿದೆ. ದೇವಿಗೆ ಭವ್ಯ ದೇಗುಲ ಇಲ್ಲ. ಸಣ್ಣ ದೇಗುಲದಾಗ ಬಳಕೂರಿನ ಮಹಾದೇವ ಅನ್ನೋರು ಪೂಜಾ ಮಾಡ್ತಾರ. ಮಹಾದೇವಾಗ ದೇವಿ ಕನಸ್ನಾಗ ಬರಾಕತ್ತಿದ್ಲು. ಆಮ್ಯಾಲೆ ಮಹಾದೇವ ದೇವಿಗೆ ಸಣ್ಣ ಗೋಪುರ ನಿರ್ಮಿಸಿದ್ರು. ದೇವಿಗೆ ದಿನ ಪೂಜಾ ಮಾಡ್ಕೊಂಡು ಬಂದಾರ. ಆಗ ಭಕ್ತರು ಒಂದೊಂದೇ ಭಕ್ತರು ಬರೋಕ್ಕೆ ಸ್ಟಾರ್ಟ್ ಆದರು. ಅವರ ಕಷ್ಟಗಳೆಲ್ಲ ಪರಿಹಾರ ಮಾಡ್ತೇ ಬಂತು. ಅದಕ್ಕೆ ಎಷ್ಟೋ ಸಮಸ್ಯೆಗಳಿದ್ರೂ ತಾಯಿ ಪರಿಹಾರ ಮಾಡ್ತದೆ. ತಾಯಿಯನ್ನು ನಂಬಿ ಬರ್ತಿದ್ದಾರೆ. ಇಲ್ಲಿ ಯಾವುದೇ ಹರಕೆ ಕಾಣಿಕೆ ಅದು ಇದು ಸೇವೆ ಮುಖ್ಯ ಅಲ್ಲ, ಧನ ಮುಖ್ಯ ಅಲ್ಲ. ಇಲ್ಲಿ ಬರುವಂಥ ಭಕ್ತರಿಗೆ ದೇವಿ ಹೇಳಿದಾಳೆ ಭಕ್ತಿ ಮುಖ್ಯ. ಯಕ್ಷ ಚೌಡೇಶ್ವರಿ ದೇವಿ ಸನ್ನಿಧಿಯಲ್ಲಿ ನಡೆಯಾಕತ್ತಿರೋ ಪವಾಡ ಮಾತ್ರ ನಂಬುವಂತದ್ದ. ಇದನ್ನ ನೋಡಾಕ್ ಬರೋ ಮಂದಿ ದಿನಾ ದಿನ ಹೆಚ್ಚಾಗಕತ್ತಾರ. ಕ್ಯಾಮ್ರಾಮನ್ ಗಿರೀಶ್ ಕೂಡ, ಕಡತೋಕ ಮಂಜು, ಸುವರ್ಣ ನ್ಯೂಸ್ 24/7 ಕಾರವಾರ. ಇದು ಇವತ್ತಿನ ನಮ್ಮ ಕಡೆ ಸುದ್ದಿ. ಮತ್ತೆ ನಾಳೆ ಚಾಚೂಡ ಇಟ್ಕೊಂಡು ಕಾಯ್ತಿರಲ್ಲೋ ಶರಣ್ರೆ.